ಯಾತಕ್ಕೆ ಬಂದೆ ಅಂದರೆ, ಇಲ್ಲಿ ಈಗ ಪಣಿಯವ್ರು ಮಾತಾಡಿ ಹೋದರು, ಆಮೇಲೆ ಈಗ ಅವ್ರು ಮಾತಾಡ್ತಿದ್ದಾರೆ. ಅವ್ರು ಹೇಳಿದ್ದಕ್ಕೆ ಆಮೇಲೆ ಎಲ್ಲ ಸಾರಾ ಸಗಟಾಗಿ ಹೇಳೋಕೆ ಆಗೋದೇ ಇಲ್ಲ. ಅಷ್ಟರಲ್ಲಿ ಅವರು ನಿರ್ಗಮಿಸ್ಬೋದು ಅಥವಾ ಬೇರೆ ನಡೀತಾ ಅದಕ್ಕೆ ಹೇಳಿದೆ. ಪಣಿಯವ್ರ ಜೊತೆಲೂ ಕೂಡ ಬಹುಶಃ 8 ಫಿಲ್ಮ್ 6 ಫಿಲ್ಮ್ ಇವ್ರ ಜೊತೆಯಲ್ಲಿ 8, ಕೆ ವಿ ಜಯರಾಮ್, ಕೆ ವಿ ರಾಜು ಜೊತೆ 8, ಭಗವಾನ್ ಜೊತೆ 8, ಈ ರೀತಿ 8ರ ಒಂದು ಲೆಕ್ಕ ನನ್ನ ಆಮೇಲೆ ನಾನು ಬಾಲ್ಯದಿಂದ ನೋಡಿಕೊಂಡು ನಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನ, ಬಯಲಾಟ ನೋಡ್ಕೊಂಡು ಬಂದವನು. ಆ ಯಕ್ಷಗಾನ ಅಲ್ಲಿ ಎಲ್ಲ ರೀತಿಯ ಪಾತ್ರಗಳು, ಅದು ಕೂಡ ಪುರಾಣದ ಆಧಾರದ ಮೇಲೆ ಬರೀತಾರೆ. ಪುರಾಣದಿಂದ ಒಂದು 5% 10% ಮ್ಯಾಕ್ಸಿಮಮ್ ಸ್ವಾತಂತ್ರ್ಯ ಲಿಬರ್ಟಿ ತೊಗೊಂಡು ಬರಿಬಹುದು. ಬಟ್ ಅದು ಮೂಲತಃ ಪುರಾಣವನ್ನು ಬಿಡೋದಿಲ್ಲ ಲೇಖಕ. ಅಲ್ಲಿಂದ ನೋಡ್ಕೊಂಡು ಬಂದವನು. ನಂತರ ನಟನಾಗಬೇಕು ಅಂತ ಎಂತೂ ಪ್ಲ್ಯಾನೂ ಇರಲಿಲ್ಲ, ತಲೆಯಲ್ಲೇ ಇರಲಿಲ್ಲ. ಅದು ಆಕ್ಸಿಡೆಂಟಲ್ ನಟ ಅಂತ ಹೇಳಿದರೂ ತಪ್ಪೇನಿಲ್ಲ. ಸೊ ಹಾಗಾಗಿ ಹಾಗೆ ಬಂದಿದ್ದರಿಂದ ಇಲ್ಲಿ ನಾಟಕ ರಂಗದಿಂದ ಬಂದೆ. ಇಲ್ಲಿ ಮಾಡಬೇಕು ಅಂತಂದರೆ ನನಗೆ ಗೊತ್ತಿದ್ದು ಒಂದು ಯಕ್ಷಗಾನದ ನೃತ್ಯ, ಅಥವಾ ನಮ್ಮ ಈ ಹಾಸ್ಯರತ್ನ ರಾಮಕೃಷ್ಣ ಅದರಲ್ಲಿ ಒಂದು ಆಂಜನೇಯ ಸ್ವಾಮಿ ಬಂದ ಅಂತ ಚಂಗನೆ ಇಂಥದ್ದು. ಈ ಸೊಂಟ ಅಲ್ಲಾಡಿಸ್ಕೊಂಡು ಏನಲ್ಲ ನಾನು ಇದು ಹೆಣ್ಣು ಮಕ್ಕಳು ಮಾಡುವಂಥದ್ದು, ಇದು ಗಂಡಸರು ಮಾಡುವಂಥ ನೃತ್ಯ ಅಲ್ಲ ಅಂತ ನನ್ನ ತಲೆಯಲ್ಲಿ. ನಾನು ಹಳ್ಳಿಯಲ್ಲಿ ಬೆಳೆದವನು. ಹಾಗಾಗಿ ಯಾವತ್ತು ಡ್ಯಾನ್ಸಿಗೆ ನಾವು ಶಂಕರ ಆಗಲ್ಲ, ಏನೇ ಹೇಳಿ ಮಾಡುವತ್ತು ಮಾಡಬೇಡ, ಏನು ಎಲ್ಲಿ ನೀನು ಹೇಳಿದ್ದೆಲ್ಲ ಮಾಡ್ತೀಯ ನೀನು ಅಂತ. ನೀನು ಹೇಳಿದ್ದೆಲ್ಲ ಬೇಡ ಅಂತೀಯ, ನಾನು ಹೇಳಿದ್ದೆಲ್ಲ ಮಾಡ್ತೀನಿ. ಆ ರೀತಿ ಇತ್ತು. ಅದನ್ನು ಶಂಕರ್ ಬಗ್ಗೆ ಹೇಳಿದರು. ಆಮೇಲೆ ನಾನು ಬಾಲ್ಯದಿಂದಲೂ ನಾನು ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ತಾಯಿಯವರು, ಉತ್ತರ ಕನ್ನಡ ಜಿಲ್ಲೆ ನಮ್ಮ ತಂದೆಯವರು. ನಾನು 6 ವರ್ಷ, ಮೊದಲಿನ 6 ವರ್ಷ ಸ್ವಾಮಿ ಆನಂದಾಶ್ರಮ ಸ್ವಾಮಿ ರಾಮದಾಸ್ ಮಾತಾ ಕೃಷ್ಣಾಬಾಯಿ ಅವರ ಆಶ್ರಮದಲ್ಲಿ ಬೆಳೆದೆ. ನಂತರ 6 ವರ್ಷ ಶ್ರೀ ಚಿತ್ರಾಪುರ ಮಠ ಶಿರಾಲಿಯಲ್ಲಿ ಬೆಳೆದೆ. ಹಾಗಾಗಿ 12 ವರ್ಷ ಹಾಗೆ ಬೆಳೆದವನು. ಮುಂಬೈಗೆ ಹೋಗಿ ನಂತರ ನಾಟಕ ರಂಗಕ್ಕೆ ಬಂದು ಅಲ್ಲಿಂದ ಸಿನಿಮಾಗೆ ಬಂದವನು. ಅದು ನನ್ನ ಮೊದಲ ಚಿತ್ರವೇ ಕನ್ನಡದಲ್ಲಿ. ಇದು ಕರ್ಮಭೂಮಿ ಅಂತ ನೀವು ಹೇಳಿದ್ದು ಕೆಲಕ್ಕೆ. ಯಾಕಂದರೆ ಮುಂಬೈಯಲ್ಲಿ ಸಿನಿಮಾ ಮಾಡಿದ ಮೇಲೆ ಅನೇಕ ಚಿತ್ರಗಳು ಬಂದವು. ಆದರೆ ಯಾವ ಒಂದು ರೀತಿಯ ಅವುಗಳಿಗೆ ನಮ್ಮ ದೇಶದ ಸಂಸ್ಕಾರಕ್ಕೆ ಅಥವಾ ಸಂಸ್ಕೃತಿಗೆ ತಕ್ಕಂತೆ ಇಲ್ಲ. ವೆರಿ ಓನ್ಲಿ ಎಂಟರ್ಟೈನ್ಮೆಂಟ್ ವಾಸ್ ದ ಮೋಟಿವ್ ಅಲ್ಲ. ದೇರ್ ಶುಡ್ ಬಿ ಸಮಥಿಂಗ್ ಮೋರ್ ಮೀನಿಂಗ್ಫುಲ್ ಅಂತ ನನ್ನ ಮನಸ್ಸಿನಲ್ಲಿ. ಅಂಥ ಸಬ್ಜೆಕ್ಟ್ಗಳು ನನಗೆ ಕನ್ನಡದಲ್ಲೇ ಸಿಗ್ತಾಯಿವೆ. ನಾನು ಬರೋದಿಲ್ಲ, ಅಲ್ಲೇ ಇರ್ತೀನಿ. ನನ್ನ ಕರ್ಮಭೂಮಿಯ ಕರ್ನಾಟಕ ಅಂತ ಆ ಕಾರಣಕ್ಕೆ ನಾನು ಬಂದು ಮಾಡಿದವನು. ಗುರುಗಳ ಬಗ್ಗೆ ಹೇಳಿದರು. ನಮ್ಮ ಆಶ್ರಮದಲ್ಲಿ ನಮ್ಮ ಗುರುಗಳು ಹೇಳುವರು, ಇವರು ಸ್ವಾಮಿ ರಾಮದಾಸರು. ಅವರೊಂದು 50-60 ಪುಸ್ತಕಗಳನ್ನು ಇಂಗ್ಲೀಷ್ನಲ್ಲೇ ಬರೆದಿದ್ದಾರೆ. ಬಹಳ ಅವರ ಪೋಯೆಟ್ರಿ ಕೂಡ ಇಂಗ್ಲೀಷ್ನಲ್ಲಿ ರಚಿಸಿದ್ದಾರೆ. ಸುಮಾರು 500-600 ಹಾಡು, ಸ್ಪಿರಿಚುವಲ್ ಪೋಯಮ್ಸ್. ಅವರು ಹೇಳುವರು ಬಾಲ್ಯದಿಂದಲೂ. ಆ್ಯಕ್ಚುಲಿ ನಾವು ಬಾಲಕೃಷ್ಣ ಸಣ್ಣದವರಿದ್ದಾಗ ನಮಗೆ ಕಾರ್ಟೂನ್ ಫಿಲ್ಮ್ ಆಶ್ರಮದಲ್ಲಿ ತೋರಿಸಿ ಸಿನಿಮಾ ಅಂತ ಸ್ವಲ್ಪ ತಲೆಯಲ್ಲಿ ಕೆಡಿಸಿದವರು ಆ ಗುರುಗಳೇ. ಅವರು ಹೇಳುವರು, ಇಫ್ ಎ ಗುರು ಆ್ಯಂಡ್ ಗಾಡ್ ಕಮ್ ಬಿಫೋರ್ ಯು, ಹೂ ವಿಲ್ ಯು ಬೆಂಡ್ ಡೌನ್ ಟು ಫಸ್ಟ್? ಅಂತ ಗುರು, ಬಿಕಾಸ್ ಇಟ್ಸ್ ಓನ್ಲಿ ಗುರು ಹೂ ಕ್ಯಾನ್ ಟೇಕ್ ಯು ಟು ದ ಗಾಡ್ ಅಂತ ಹೇಳಿ. ಹಾಗಾಗಿ ಇವರು ಹಾಗೆ ಬಂದವನು ನಾನು. ಇವರು ನಮ್ಮ ಸತ್ಯಸಾಯಿ ಬಾಬಾ ಅವರು ಪರಮ ಭಕ್ತರು ಅಂತ ನಮ್ಗೆ ಗೊತ್ತಾಯ್ತು. ಅವ್ರ ಹೆಸರೇ ಅದನ್ನು ಇಟ್ಕೊಂಡಿದ್ದಾರೆ. ಆ ಪಾತ್ರವನ್ನು ಮಾಡಿ ಶಿರಡಿ ಸಾಯಿಬಾಬಾ ಈ ಪಾತ್ರವನ್ನು. ಹಾಗಾಗಿ ಇವರು ಕರ್ಕೊಂಡು ಹೋದಾಗ ಒಂದು ಸಲ ಮೊದಲನೇ ಸಲ ಹೋಗಿದ್ದೆ. ಆಮೇಲೆ ಸೆಕೆಂಡ್ ಟೈಮ್ ಇವರು ಹೋದರು. ಅಂದರೆ ಈ ಥರದ ಅವ್ರಿಗೆ ಗುಣಪಡಿಸಿದರು ಅಂತ ಅಲ್ಲ, ಇವರು ಬೇರೆ ಕಾರಣವಿಲ್ಲದೆ ಹೋಗುವವನು ನಾನು. ಅಂಥ ಒಂದು ಒಳಗಿನ್ನ ಪ್ರೇರಣೆ ಬಂದರೆ. ಹಾಗಾಗಿ ನಾನು ಸತ್ಯಸಾಯಿ ಬಾಬಾನ ಒಂದು ಸಲ ನೋಡಿದ್ದೆ. ಇವರು ಹೇಳಿದಾಗ ಮತ್ತೊಮ್ಮೆ ಇದು ಇವರು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹಾಗೆ ಹೋಗಿದ್ದು. ಅದರ ನಂತರ ನಮ್ಮ ಆ ರೀತಿ ಅವ್ರ ಜೊತೆ ಅದರ ನಂತರ ಅವರು ನನ್ನ ಮಂತ್ರಿ ಆದಾಗಲೂ ಕೂಡ ಪುಟ್ಪರ್ತಿಗೆ ಕರೆದವರು. ಆವಾಗಲೂ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಪುಟ್ಪರ್ತಿಗೆ ಹೋಗಿ ಬಂದಿದ್ದೆ. ಹಾಗಾಗಿ ಅಲ್ಲಿಂದ ಆ ರೀತಿ
ಹೌದು. ಆವಾಗ ವೈಟ್ ಫೀಲ್ಡಲ್ಲಿ 1 ಎಕರೆ ಜಮೀನು ಕೊಡಬೇಕು ನಮ್ಮ ಅಂತ ಕೇಳಿದಾಗ ಲೆಸ್ ದೆನ್ 24 hours ಅದನ್ನು ರೆಡಿ ಮಾಡಿಕೊಟ್ಟಿದ್ದು. ಅಲ್ಲಿ ಸುಂದರವಾದ ಹಾಸ್ಪಿಟ್ಲು ಬಂದು. ಸೊ ಇದನ್ನು ಈ ಸಂದರ್ಭದಲ್ಲಿ ಹೇಳೋ, ಆಮೇಲೆ ಇದು ಹೇಳೋಕೆ ಆಸ್ಪದ ಇರೋದಿಲ್ಲ ಅಂತ ಹೇಳಿದೆ. ಅವ್ರ ಬಗ್ಗೆ ಮಹಾಭಾರತ ಬರೀಬೋದು, ಸಮುದ್ರ ಅಳಗಲಾಗಿ ಬರ್ತಾನೆ ಇರುತ್ತೆ. ಇನ್ನು ಅವ್ರಿಗೆ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿದ್ರೆ ಸಾಕಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಅನಂತ ಇಬ್ಬರನ್ನು ಕರೆದು ಸನ್ಮಾನ ಮಾಡಿ